ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿಶ್ವಮಾನವ ವಿವೇಕಾನಂದ ಅಧ್ಯಾಯ 1 ಮುಂದುವರಿದ ಭಾಗ. ರೋಮನ್ ನಾಗರಿಕತೆಯ ಪ್ರಾಚೀನ ಅವಶೇಷಗಳಿಗಿಂತ ಹೆಚ್ಚಾಗಿ ಸ್ವಾಮೀಜಿ ಆಸಕ್ತರಾಗಿದ್ದುದು ಕ್ರೈಸ್ತ ರೋಮ್ನಲ್ಲಿ. ಎಂದರೆ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಐತಿಹಾಸಿಕ ಸ್ಥಳಗಳಲ್ಲಿ ಕ್ರೈಸ್ತರ ಅತ್ಯುನ್ನತ ಧರ್ಮಗುರುಗಳಾದ ಪೋಪರು ವಾಸಿಸುವುದು ಇಲ್ಲಿನ ವ್ಯಾಟಿಕನ್ ಎಂಬಲ್ಲಿಯೇ. ಜಗತ್ತಿನ ಅತಿದೊಡ್ಡ ಹಾಗೂ ಅತ್ಯಂತ ಪವಿತ್ರ ಇಗರ್ಜಿಯಾದ ಸೇಂಟ್ ಪೀಟರ್ಸ್ ಚರ್ಚ್ ಇರುವುದು ಇಲ್ಲಿಯೇ. ಇದಲ್ಲದೆ ರೋಮ್ ನಗರದ ಸಮೀಪದಲ್ಲಿ ಇತರ ಅಸಂಖ್ಯಾತ ಚರ್ಚುಗಳು, ಪೂಜಾಗೃಹಗಳೂ ಇವೆ. ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ಇಲ್ಲಿನ ಪ್ರಾಚೀನ ಸಮಾಧಿ ಸುರಂಗಗಳನ್ನು ವೀಕ್ಷಿಸಿದರು. ಇವುಗಳಲ್ಲಿ ಪ್ರಮುಖ ವ್ಯಕ್ತಿಗಳ ಗೋರಿಗಳಿವೆ. ಮಧ್ಯಯುಗದಲ್ಲಿ ನಿರ್ಮಿತವಾದ ಬೆಸಿಲಿಕಾಗಳೆಂದು ಕರೆಯಲ್ಪಡುವ ಸುಂದರ ದೇವಾಲಯಗಳಿಗೆ ಭೇಟಿ ಇದ್ದಾಗ ಸ್ವಾಮೀಜಿ ಅವುಗಳಲ್ಲಿ ರಚಿತವಾದ ಅಭೂತಪೂರ್ವ ಕಲಾಕೃತಿಗಳನ್ನು, ಕಲಾ ವಿನ್ಯಾಸಗಳನ್ನು ಕಂಡು ಆಶ್ಚರ್ಯಚಕಿತರಾದರು. ಅಂದಿನ ಕಾಲದ ಕ್ರೈಸ್ತ ಮಿಷನರಿಗಳ ಸಂಘಟನಾ ಪ್ರತಿಭೆಯನ್ನು ಭಾವಿಸಿ ಬೆರಗಾದರು. ಮಹಾವೈಭವೋಪೇತವಾದ ವ್ಯಾಟಿಕನ್, ಅಲ್ಲಿನ ಬೃಹತ್ ಗುಡಿ ಗೋಪುರಗಳು ಇವುಗಳನ್ನೆಲ್ಲ ಕಂಡು ಗಾಢವಾಗಿ ಪ್ರಭಾವಿತರಾದರು. ಸೇಂಟ್ ಪೀಟರ್ಸ್ ಚರ್ಚಿನ ಬೃಹತ್ ಚಾವಣಿಯು ಮಹಾನ್ ಕಲಾಕಾರ ಮೈಕಲೆಂಜಲೋನ ವರ್ಣಚಿತ್ರಗಳಿಂದ ಅಲಂಕೃತವಾಗಿದೆ. ಇವುಗಳನ್ನು ತನ್ಮಯತೆಯಿಂದ ದಿಟ್ಟಿಸುತ್ತ ಸ್ವಾಮೀಜಿ ಭಾವಪರವಶರಾದರು. ಸಂತ ಪಾಲನು, ಸಂತ ಪೀಟರನು ಧರ್ಮಬೋಧನೆ ಮಾಡಿದ ಸ್ಥಳದಲ್ಲಿ ನಿಂತಾಗ ಸ್ವಾಮೀಜಿ ಆ ಸಂತರು ಭಗವಂತನ ಕಾರ್ಯಕ್ಕಾಗಿ ಹೇಗೆ ತಮ್ಮನ್ನೇ ಸಮರ್ಪಿಸಿಕೊಂಡರೆಂಬುದನ್ನು ಸ್ಮರಿಸುತ್ತಾ ಧ್ಯಾನಮಗ್ನರಾದರು. ಅಲ್ಲಿನ ಚರ್ಚುಗಳ ವೈಶಾಲ್ಯವನ್ನು, ಅವುಗಳ ವಾಸ್ತುಶಿಲ್ಪದ ವೈಭವಗಳನ್ನು ನೋಡುತ್ತಾ ಸಾಗುವಾಗ ಅವರ ಜೊತೆಗಾರರಲ್ಲೊಬ್ಬರು ಉದ್ಗರಿಸಿದರು, ಸ್ವಾಮೀಜಿ, ಭಗವಂತನ ಹೆಸರಿನಲ್ಲಿ ನಡೆಯುತ್ತಿರುವ ಈ ಎಲ್ಲ ಅಬ್ಬರ ಆಡಂಬರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜಗತ್ತಿನಲ್ಲಿ ಲಕ್ಷಾಂತರ ಜನ ಹೊಟ್ಟೆಗಿಲ್ಲದೆ ನರಳುತ್ತಿರುವಾಗ ಅದ್ಧೂರಿಯ ಪೂಜಾ ವಿಧಿಗಳಿಗಾಗಿ ಹಣವನ್ನು ಚೆಲ್ಲುತ್ತಿದ್ದಾರಲ್ಲ, ಇದು ಅನ್ಯಾಯವಲ್ಲವೇ ಎಂದು ಕೇಳಿದರು. ಬ್ರಹ್ಮಜ್ಞಾನಿಗಳು, ಅದ್ವೈತ ವೇದಾಂತಿಗಳು, ಸನ್ಯಾಸಿಗಳೂ ಆದ ಸ್ವಾಮೀಜಿ ಈ ಪ್ರಶ್ನೆಗೆ ಏನೆಂದು ಉತ್ತರಿಸಬಹುದು? ಸ್ವಲ್ಪವೂ ಅನುಮಾನಿಸದೆ ಅವರು ತಕ್ಷಣ ಹೇಳಿದರು, ಏನು, ಭಗವಂತನಿಗೆ ಎಷ್ಟು ಕೊಟ್ಟರೆ ತಾನೇ ಅತಿಯಾದೀತು? ಈ ಎಲ್ಲ ಅದ್ಧೂರಿ ವೈಭವಗಳ ಮೂಲಕ ಜನರಿಗೆ ಕ್ರಿಸ್ತನಂತಹ ಒಬ್ಬ ವ್ಯಕ್ತಿಯ ಶಕ್ತಿ ಎಂಥದು ಎಂಬುದರ ಅರಿವಾಗುತ್ತದೆ. ಯಾವ ಭಗವಾನ್ ಯೇಸು ಕ್ರಿಸ್ತನು ಸ್ವತಃ ಒಬ್ಬ ನಿರ್ಗತಿಕನಾಗಿದ್ದನೋ ಅಂತಹ ಅವನು ತನ್ನ ಪರಮ ಪರಿಶುದ್ಧ ವ್ಯಕ್ತಿತ್ವದಿಂದ ಮನುಷ್ಯನ ಭಾವನಾ ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ಪ್ರಚೋದಿಸಿದ್ದಾನೆ ಎಂಬುದು ಜನರಿಗೆ ಗೊತ್ತಾಗುತ್ತದೆ ಎಂದು ಹೇಳಿ ಬಳಿಕ ತಮ್ಮ ಮಾತನ್ನು ಮುಂದುವರಿಸುತ್ತಾ ಸ್ವಾಮೀಜಿ ಹೇಳಿದರು, ಆದರೆ ಇದರ ಜೊತೆಯಲ್ಲೇ ನಾವು ಇನ್ನೊಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಏನೆಂದರೆ, ನಮ್ಮ ಅಂತರಂಗದ ಪರಿಶುದ್ಧತೆಗೆ ನೆರವಾಗುವಂತಿದ್ದರೆ ಮಾತ್ರ ಈ ಬಾಹ್ಯಾಚರಣೆಗಳಿಗೆಲ್ಲ ಬೆಲೆಯಿದೆ, ಅರ್ಥವಿದೆ. ಆದರೆ ಪವಿತ್ರ ಜೀವನವನ್ನು ನಡೆಸುವಂತೆ ಮಾಡುವಲ್ಲಿ ಅವು ನಿಷ್ಫಲವಾದರೆ ಅವುಗಳನ್ನು ನಿರ್ದಾಕ್ಷಿಣ್ಯವಾಗಿ ಮೆಟ್ಟಿಹಾಕುವುದು ಒಳ್ಳೆಯದು ಎಂದು ನುಡಿದರು. ಆದರೆ ಸ್ವಾಮೀಜಿ ಹೀಗೆ ಹೇಳಿದುದು ಒಂದು ವಿಶಾಲ ದೃಷ್ಟಿಕೋನದಿಂದ. ಅವರ ಈ ಮಾತು ಜಗತ್ತಿಗೆ ಹೆಚ್ಚಿನ ಜನಗಳಿಗೆ ಹಾಗೂ ಸಂದರ್ಭಗಳಿಗೆ ಅನ್ವಯಿಸುವಂಥದ್ದು. ಪ್ರತಿಯೊಂದು ವಿಷಯಕ್ಕೂ ಒಂದಕ್ಕಿಂತ ಹೆಚ್ಚು ಮುಖಗಳಿರುತ್ತವೆ. ಒಂದು ದೃಷ್ಟಿಯಿಂದ ಅದು ಒಳ್ಳೆಯದಾಗಿ ತೋರಿದರೆ ಮತ್ತೊಂದು ದೃಷ್ಟಿಯಿಂದ ಅದೇ ಕೆಟ್ಟದ್ದಾಗಿ ತೋರಬಹುದು. ಒಂದು ದೃಷ್ಟಿಯಿಂದ ಸಮಂಜಸವಾಗಿದ್ದರೆ ಮತ್ತೊಂದು ದೃಷ್ಟಿಯಿಂದ ಅಸಮಂಜಸವಾಗಬಹುದು.
ಪ್ರತಿಯೊಂದು ವಿಷಯದ ಹಿನ್ನೆಲೆಯಲ್ಲೂ ಒಳ್ಳೆಯದನ್ನು ಕಂಡುಕೊಳ್ಳುವುದು ಸ್ವಾಮೀಜಿಯವರ ಸ್ವಭಾವ ಮತ್ತು ಅದು ಅವರ ಸಂದೇಶವೂ ಹೌದು. ಆದ್ದರಿಂದಲೇ ಅವರು ಪೂಜಾದಿಗಳ ವಿಷಯದಲ್ಲಿ ಬಾಹ್ಯಾಚರಣೆಗಳ ಹಾಗೂ ಬಾಹ್ಯಾಡಂಬರಗಳ ಪ್ರಶ್ನೆ ಬಂದಾಗ ಅದನ್ನು ಸಮರ್ಥಿಸಿದುದು. ಇದೇ ವಿಷಯದ ಬಗ್ಗೆ ಅವರ ಮತ್ತೊಂದು ಅಭಿಪ್ರಾಯವು ವ್ಯಕ್ತವಾಗುವಂತಹ ಸಂದರ್ಭವೂ ಶೀಘ್ರದಲ್ಲೇ ಒದಗಿ ಬಂದಿತು. ಅದು ಡಿಸೆಂಬರ್ ತಿಂಗಳು. ಎಲ್ಲೆಲ್ಲೂ ಏಸುಕ್ರಿಸ್ತನನ್ನು ಆರಾಧಿಸುವ ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಸೇಂಟ್ ಪೀಟರ್ಸ್ ಚರ್ಚಿನಲ್ಲಿ ಕ್ರಿಸ್ಮಸ್ ದಿನದಂದು ನಡೆಯುವ ಆರಾಧನೆಯು ಒಂದು ಅಪೂರ್ವ ಅದ್ಭುತ ದೃಶ್ಯ. ಆ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಾಗವಹಿಸುತ್ತಾರೆ. ಝೇವಿಯರ್ ದಂಪತಿಗಳೊಂದಿಗೆ ಸ್ವಾಮೀಜಿಯವರು ಅಂದು ಅದರಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಇವೆಲ್ಲ ಸ್ವಾಮೀಜಿಯವರಿಗೆ ಬೇಸರ ಉಂಟು ಮಾಡಿತು. ಝೇವಿಯರ್ ದಂಪತಿಗಳ ಕಿವಿಯಲ್ಲಿ ಅವರು ಪಿಸುಗುಟ್ಟಿದರು. ಈ ಬೆಳಗು, ಈ ವೈಭವ, ಈ ಡಾಂಭಿಕ ಪ್ರದರ್ಶನ ಇವೆಲ್ಲ ಏಕೆ? ಇಂತಹ ಆಡಂಬರ ಅಲಂಕಾರಗಳನ್ನು ಪ್ರದರ್ಶಿಸುವ ಚರ್ಚು ದೀನ ಏಸುಕ್ರಿಸ್ತನ ನಿಜವಾದ ಅನುಯಾಯಿಯಾಗಲು ಹೇಗೆ ಸಾಧ್ಯ ಎಂದರು. ಕ್ರಿಸ್ತನು ಬೋಧಿಸಿದ ಸನ್ಯಾಸದ ಮಹಾ ಆದರ್ಶಕ್ಕೂ ಸೇಂಟ್ ಪೀಟರ್ಸ್ ಚರ್ಚಿನ ಬಾಹ್ಯಾಡಂಬರಕ್ಕೂ ನಡುವೆ ಮುಚ್ಚಲಾಗದ ಕಂದಕವಿರುವಂತೆ ಸ್ವಾಮೀಜಿಯವರಿಗೆ ತೋರಿತು. ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ವಾತಾವರಣದಿಂದ ಆವೃತರಾಗಿದ್ದ ಸ್ವಾಮೀಜಿ ಏಸುಕ್ರಿಸ್ತನ ಸ್ಮರಣೆಯಲ್ಲಿ ತೊಡಗಿ ಕ್ರಿಸ್ತಭಾವದಲ್ಲಿ ಮುಳುಗಿದ್ದರು. ಕ್ರೈಸ್ತ ಧರ್ಮೀಯರ ಪರಮ ಪವಿತ್ರ ಕ್ಷೇತ್ರವಾದ ವ್ಯಾಟಿಕನ್ ಕ್ರಿಸ್ಮಸ್ನ ಸಮಯದಲ್ಲಿ ಹೇಗೆ ಕಂಗೊಳಿಸುತ್ತಿರುತ್ತದೆ ಎಂಬುದು ಯಾರಿಗೆ ತಿಳಿದಿದೆಯೋ ಅವರಿಗೆ ಸ್ವಾಮೀಜಿಯವರ ಸಂತೋಷವೆಷ್ಟಿದ್ದಿರಬಹುದೆಂಬುದರ ಕಲ್ಪನೆಯಾದೀತು. ಕೆಲವೊಮ್ಮೆ ಅವರು ಬಾಲಕ್ರಿಸ್ತನ ಬಗ್ಗೆ ತುಂಬ ಭಾವಭರಿತರಾಗಿ ಮಾತನಾಡುತ್ತಿದ್ದರು. ಕ್ರಿಸ್ತನ ಜನನದ ಕುರಿತಾದ ಕಥೆಗಳೊಂದಿಗೆ ಹಿಂದೂಗಳ ಪ್ರಿಯ ದೇವನಾದ ಶ್ರೀಕೃಷ್ಣನ ಜನನದ ಕುರಿತಾದ ಕಥೆಗಳನ್ನು ಹೋಲಿಸುತ್ತಿದ್ದರು. ಹೀಗೆ ರೋಮ್ ನಗರದ ಭೇಟಿಯು ಸ್ವಾಮೀಜಿಯವರ ಪಾಲಿಗೊಂದು ಅತ್ಯಾನಂದದ ಅವಿಸ್ಮರಣೀಯವಾದ ಅನುಭವವಾಗಿ ಪರಿಣಮಿಸಿತು. ಅಂತೆಯೇ ಅವರ ಜೊತೆಯಲ್ಲಿದ್ದವರಿಗೂ ಕೂಡ. ಒಂದು ವಾರದ ಕಾಲ ಈ ರಸಾನುಭವವನ್ನು ಸವಿದ ಸ್ವಾಮೀಜಿ ತಮ್ಮ ಸಂಗಡಿಗರಾದ ಝೇವಿಯರ್ ದಂಪತಿಗಳೊಂದಿಗೆ ರೋಮ್ ನಗರಕ್ಕೆ ವಿದಾಯ ಹೇಳಿ ಹೊರಟರು. ಆದರೆ ರೋಮ್ನಿಂದ ಹೊರಡುವಾಗ ಸ್ವಾಮೀಜಿಯವರಿಗೆ ದುಃಖವೇನೂ ಆಗಲಿಲ್ಲ. ಏಕೆಂದರೆ ಒಂದೊಂದು ದಿನ ಕಳೆದಂತೆಯೂ ತಾವು ತಮ್ಮ ಅತ್ಯಂತ ಪ್ರಿಯ ವಸ್ತುವಿಗೆ, ಭಾರತಕ್ಕೆ ಸಮೀಪವಾಗುತ್ತಿದ್ದೇವೆಂಬ ಭಾವನೆ ಅವರಿಗೆ ಸಂತಸ ಉಂಟು ಮಾಡುತ್ತಿತ್ತು. ಯುರೋಪ್ ಪ್ರವಾಸದ ಕೊನೆಯ ಹಂತವಾಗಿ ಅವರು ನೇಪಲ್ಸ್ ತಲುಪಿದರು. ಅವರು ಭಾರತಕ್ಕೆ ಹೊರಡುವ ಹಡಗನ್ನೇರಬೇಕಾಗಿದ್ದುದು ಇಲ್ಲಿಯೇ. ಆದರೆ ನಿರ್ಗಮನಕ್ಕೆ ಇನ್ನೂ ಹಲವಾರು ದಿನಗಳಿದ್ದುದರಿಂದ ನೇಪಲ್ಸ್ ನಗರವನ್ನು, ಅದರ ಆಸುಪಾಸಿನ ಸ್ಥಳಗಳನ್ನು ನಿಧಾನವಾಗಿ ವೀಕ್ಷಿಸಲು ಸಮಯವಿತ್ತು. ನೇಪಲ್ಸ್ ಅತಿ ಸುಂದರ ನಗರಗಳಲ್ಲೊಂದು. ಸಾಯುವ ಮೊದಲು ನೇಪಲ್ಸ್ ನೋಡು ಎಂಬ ಗಾದೆಯೇ ಇದೆ. ಈ ನಗರದ ರಮಣೀಯ ಉದ್ಯಾನಗಳನ್ನು, ಪುರಾತನ ಅವಶೇಷಗಳನ್ನು ಒಳಗೊಂಡ ಮ್ಯೂಸಿಯಂ ಅನ್ನು ಸ್ವಾಮೀಜಿ ಸಂದರ್ಶಿಸಿದರು. ಪ್ರಾಚೀನ ನಗರವಾದ ಪಾಂಪೆ ಹಾಗೂ ಅದರ ವಿನಾಶಕ್ಕೆ ಕಾರಣವಾದ ವೆಸುವಿಯಸ್ ಅಗ್ನಿಪರ್ವತವಿರುವುದು ಇಲ್ಲಿಗೆ ಸಮೀಪದಲ್ಲಿಯೇ. ಈ ಅಗ್ನಿಪರ್ವತವನ್ನು ವೀಕ್ಷಿಸಲು ಸುತ್ತು ಬಳಸಿನ ರೈಲು ಮಾರ್ಗವನ್ನು ನಿರ್ಮಿಸಲಾಗಿದೆ. ಸ್ವಾಮೀಜಿ ತಮ್ಮ ಅನುಚರರೊಂದಿಗೆ ಪರ್ವತವನ್ನೇರಿದರು. ಅನೇಕ ಶತಮಾನಗಳಿಂದಲೂ ಈ ಪರ್ವತವು ಸುಪ್ತಾವಸ್ಥೆಯಲ್ಲಿದೆ. ಆದರೆ ಅಪರೂಪಕ್ಕೆ ಯಾವಾಗಲಾದರೊಮ್ಮೆ ಕೆಮ್ಮುವುದುಂಟು. ಸ್ವಾಮೀಜಿ ಭೇಟಿ ನೀಡಿದಾಗ ಈ ವೆಸುವಿಯಸ್ ಪರ್ವತವು ಅವರನ್ನು ಸ್ವಾಗತಿಸಲೋ ಎಂಬಂತೆ ಒಮ್ಮೆ ಕಲ್ಲು ಮಣ್ಣುಗಳ ಪುಟ್ಟ ರಾಶಿಯನ್ನು ಆಗಸಕ್ಕೆ ಚಿಮ್ಮಿಸಿತು. ಮರುದಿನ ಅವರು ಪಾಂಪೆ ನಗರವಿದ್ದ ಜಾಗಕ್ಕೆ ಭೇಟಿಯಿತ್ತರು.
ಆ ಇಡೀ ಪ್ರದೇಶವೇ ಒಂದು ಮ್ಯೂಸಿಯಂ ಎನ್ನಬಹುದು. ಅಳಿದು ಹೋದ ಪಾಂಪೆ ನಗರದ ಮನೆಗಳು, ಕಟ್ಟಡಗಳು ಮೊದಲಾದವನ್ನೆಲ್ಲ ಈಗ ಯಥಾಸ್ಥಿತಿಯಲ್ಲಿ ಉಳಿಸಿಡಲಾಗಿದೆ. ಮಣ್ಣು ಬೂದಿಯ ರಾಶಿಯಡಿಯಿಂದ ಇತರ ನೂರಾರು ವಸ್ತುಗಳನ್ನು ತೆಗೆದು ಅಲ್ಲಿಯೇ ಸಂರಕ್ಷಿಸಿಟ್ಟಿದ್ದಾರೆ. ಇವುಗಳನ್ನೆಲ್ಲ ಸ್ವಾಮೀಜಿ ಅತ್ಯಾಸಕ್ತಿಯಿಂದ ವೀಕ್ಷಿಸಿದರು. ಆದರೆ ಈ ವೇಳೆಗೆ ಅವರ ಮನಸ್ಸು ಭಾರತದತ್ತ ಹರಿಯತೊಡಗಿತ್ತು. ಹಡಗು ಎಂದು ಆಗಮಿಸಿತು, ತಾವು ಅದನ್ನೇರಿ ಹೊರಡುವುದೆಂದು ಎಂದು ಸ್ವಾಮೀಜಿ ಚಿಂತಿಸುತ್ತಿದ್ದರು. ಇಂಗ್ಲೆಂಡಿನ ಸೌಥಾಂಪ್ಟನ್ನಿಂದ ಬರಬೇಕಾಗಿದ್ದ ಆ ಹಡಗಿನಲ್ಲೇ ಗುಡ್ವಿನ್ನೂ ಬರಲಿದ್ದ. ಕಡೆಗೂ ಈ ಹಡಗು ಆಗಮಿಸಿದಾಗ ಸ್ವಾಮೀಜಿ ಆನಂದದಿಂದ ಉದ್ಗರಿಸಿದರು, ಆಹ್, ಇನ್ನೀಗ ಭಾರತದ ಕಡೆಗೆ, ನನ್ನ ಭಾರತದ ಕಡೆಗೆ ಎಂದು. ಸ್ವಾಮೀಜಿ ಹಾಗೂ ಅವರ ಸಂಗಡಿಗರು ಏರಿದ ಪ್ರಿನ್ಸ್ ರೆಜೆಂಟ್ ಲೂಟ್ಫೋಲ್ಡ್ ಎಂಬ ಉಗಿ ಹಡಗು 1896ನೇ ಡಿಸೆಂಬರ್ 30ರಂದು ನೇಪಲ್ಸಿನಿಂದ ಹೊರಟಿತು. ಅಲ್ಲಿಂದ ಕೊಲಂಬೋಗೆ ಸುಮಾರು 15 ದಿನದ ಪ್ರಯಾಣ. ಈ ಅವಧಿಯಲ್ಲಿ ಕೆಲವು ದಿನಗಳಂತೂ ಪ್ರಯಾಣ ತುಂಬ ಕಷ್ಟಕರವಾಗಿತ್ತು. ಆದರೆ ಸ್ವಾಮೀಜಿ ಹೋದ ಸಲದಂತೆ ಈ ಸಲ ಹೆಚ್ಚಿನ ಅನಾರೋಗ್ಯಕ್ಕೆ ಗುರಿಯಾಗಲಿಲ್ಲ. ಬದಲಾಗಿ ಅವರು ಹರ್ಷಚಿತ್ತರಾಗಿಯೇ ಇದ್ದರು. ಹಡಗಿನಿಂದ ಅವರು ತಮ್ಮ ಪ್ರಿಯ ಶಿಷ್ಯೆ ಮೇರಿಗೆ ಬರೆದ ಒಂದು ಪತ್ರ ಹೀಗಿತ್ತು: ನೇಪಲ್ಸಿನಿಂದ ಹೊರಟು ಫೋರ್ಟ್ ಸೆಡ್ಡನ್ನು ತಲುಪುವ ಈ 4 ದಿನಗಳ ಪ್ರಯಾಣ ಭಯಾನಕವಾಗಿತ್ತು. ಈಗಲೂ ಹಡಗು ಬಹಳ ಪ್ರಯಾಸದಿಂದ ಮುಂಬರಿಯುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾನೀ ಪತ್ರವನ್ನು ಗೀಚುತ್ತಿದ್ದೇನೆ. ಆದ್ದರಿಂದ ನನ್ನ ಬರವಣಿಗೆಯನ್ನು ನೋಡಿ ನೀನು ಬೇಸರಿಸಿಕೊಳ್ಳಬಾರದು. ಸೂಯೆಜ್ ಕಾಲುವೆಯಿಂದ ಏಷ್ಯಾ ಪ್ರಾರಂಭ. ಅಂತೂ ಈಗ ನಾನು ಮತ್ತೆ ಏಷ್ಯಾದಲ್ಲಿದ್ದೇನೆ. ನಾನು ಯಾರು? ಏಷ್ಯಾದವನೋ, ಯುರೋಪಿನವನೋ, ಅಮೇರಿಕದವನೋ? ನನ್ನೊಳಗೆ ಹಲವಾರು ವ್ಯಕ್ತಿತ್ವಗಳ ವಿಚಿತ್ರ ಸಮ್ಮಿಶ್ರಣವಾಗಿರುವಂತೆ ನನಗನ್ನಿಸುತ್ತದೆ ಎಂದು ಬರೆದರು. ಈ ಸಂದರ್ಭದಲ್ಲಿ ನಡೆದ ಒಂದು ಅದ್ಭುತ ಘಟನೆಯಿಂದಾಗಿ ಈ ಪ್ರಯಾಣವು ಚಿರಸ್ಮರಣೀಯವಾಗುವಂತಾಯಿತು. ಒಂದು ರಾತ್ರಿ ಸ್ವಾಮೀಜಿ ಮಲಗಿ ಸ್ವಲ್ಪ ಹೊತ್ತಾಗಿರಬಹುದು. ಆಗ ಅವರಿಗೊಂದು ವಿಚಿತ್ರವಾದ ಕನಸಾಯಿತು. ಗಡ್ಡಧಾರಿಯಾದ ಋಷಿ ಸದೃಶ ವೃದ್ಧನೊಬ್ಬ ಅವರೆದುರಿಗೆ ನಿಂತು ಹೇಳಿದ, ನಾನು ನಿನಗೀಗ ತೋರಿಸುತ್ತಿರುವ ಸ್ಥಳವನ್ನು ಚೆನ್ನಾಗಿ ಗಮನವಿಟ್ಟು ನೋಡು. ಈಗ ನೀನು ಕ್ರೀಟ್ ದ್ವೀಪದ ಸಮೀಪದಲ್ಲಿದ್ದೀಯೇ. ಕ್ರೈಸ್ತ ಧರ್ಮ ಪ್ರಾರಂಭವಾದದ್ದು ಈ ನಾಡಿನಲ್ಲಿಯೇ ಎಂದು ಹೇಳಿದ. ಸ್ವಾಮೀಜಿ ಅಚ್ಚರಿಯಿಂದ ನೋಡುತ್ತಿದ್ದಂತೆ ಆ ವೃದ್ಧ ಹೇಳಿದ, ನೀನು ಇಲ್ಲಿಗೆ ಬಂದು ನಮ್ಮ ಧರ್ಮವನ್ನು ಪುನಃಸಂಸ್ಥಾಪಿಸು. ನಾನು ಪುರಾತನ ತೇರಪುತ್ತರಲ್ಲಿ ಒಬ್ಬ. ತೇರಪುತ್ತರ ಧರ್ಮವು ಭಾರತೀಯ ಋಷಿಗಳ ಬೋಧನೆಗಳನ್ನಾಧರಿಸಿ ಜನಿಸಿದ್ದು. ನಾವು ಬೋಧಿಸಿದ ಜೀವನಾದರ್ಶಗಳು, ಸತ್ಯದರ್ಶನಗಳು ಯೇಸುಕ್ರಿಸ್ತನು ಬೋಧಿಸಿದ್ದವೆಂದು ಪ್ರಚಲಿತವಾಗಿವೆ. ಆದರೆ ನಿಜ ಹೇಳಬೇಕೆಂದರೆ ಯೇಸುಕ್ರಿಸ್ತ ಎಂಬ ಹೆಸರಿನ ವ್ಯಕ್ತಿಯೊಬ್ಬ ಹುಟ್ಟಿಯೇ ಇರಲಿಲ್ಲ. ಈ ಜಾಗವನ್ನು ಅಗೆದು ನೋಡಿದರೆ ನನ್ನ ಮಾತಿನ ಸತ್ಯಾಂಶವನ್ನು ಸಮರ್ಥಿಸುವ ಅನೇಕ ಆಧಾರಗಳು ಲಭಿಸುತ್ತವೆ ಎಂದು ಹೇಳಿದ. ತಕ್ಷಣ ಸ್ವಾಮೀಜಿ ಕೇಳಿದರು, ಅದು ಯಾವ ಜಾಗ ಎಂದು. ಆಗ ನೆರೆಗೂದಲಿನ ವೃದ್ಧ ಟರ್ಕಿ ದೇಶದ ಪಕ್ಕದ ಒಂದು ಪ್ರದೇಶದತ್ತ ಕೈದೋರಿ, ಅಗೋ ನೋಡು ಅಲ್ಲಿ ಎಂದ. ಆ ಕ್ಷಣದಲ್ಲಿ ಸ್ವಾಮೀಜಿಯವರಿಗೆ ಎಚ್ಚರವಾಯಿತು. ತಕ್ಷಣವೇ ಅವರು ಹಡಗಿನ ಡೆಕ್ಕಿನ ಬಳಿಗೆ ಓಡಿದರು. ಅಲ್ಲಿ ಸಿಕ್ಕಿದ ಒಬ್ಬ ನೌಕಾಧಿಕಾರಿಯನ್ನು ಈಗ ವೇಳೆ ಎಷ್ಟಾಯಿತು ಎಂದು ಕೇಳಿದರು. ಮಧ್ಯರಾತ್ರಿ ಎಂದು ಉತ್ತರ ಬಂದಿತು. ಆಗ ಸ್ವಾಮೀಜಿ ಕೇಳಿದರು, ನಾವೀಗ ಯಾವ ಪ್ರದೇಶದಲ್ಲಿದ್ದೇವೆ ಎಂದು. ಕ್ರೀಟ್ ದ್ವೀಪದಿಂದ 50 ಮೈಲಿ ದೂರದಲ್ಲಿ ಎಂದು ಆತ ಹೇಳಿದ.
ಸ್ವಾಮೀಜಿ ಆ ಸ್ವಪ್ನದಲ್ಲಿ ಕಂಡದ್ದು ಒಬ್ಬ ಬೌದ್ಧ ಸಂತನನ್ನು. ಅವನೊಬ್ಬ ತೇರಪುತ್ತ ಎಂದರೆ ಸಂಸ್ಕೃತದಲ್ಲಿ ಸ್ಥವಿರಪುತ್ರ ಎಂದು. ಸ್ಥವಿರ ಎಂದರೆ ಹಿರಿಯ ಎಂದರ್ಥ. ಆದ್ದರಿಂದ ಇಲ್ಲಿ ತೇರಪುತ್ತರು ಎಂದರೆ ಹಿರಿಯ ಬೌದ್ಧ ಸನ್ಯಾಸಿಯೋರ್ವನ ಶಿಷ್ಯರು ಎಂದರ್ಥ. ಸ್ವಾಮೀಜಿಗೆ ಈ ಬಗೆಯ ಕನಸು ಬೀಳಲು ಕಾರಣವೇನಿದ್ದಿರಬಹುದು? ಕಳೆದ ಅನೇಕ ವಾರಗಳಿಂದ ಅವರು ಕ್ರೈಸ್ತ ಧರ್ಮದ ಕುರಿತಾದ ಆಲೋಚನೆ ಮಾತುಕತೆಗಳಲ್ಲೇ ಮಗ್ನರಾಗಿದ್ದರು. ರೋಮ್ ನಗರದಲ್ಲಿ ಕಂಡಿದ್ದ ಹಲವಾರು ದೃಶ್ಯಾವಳಿಗಳು ಅವರ ಮೇಲೆ ಗಾಢ ಪ್ರಭಾವ ಬೀರಿದ್ದವು. ಅಲ್ಲದೆ ಅಲ್ಲಿನ ಧಾರ್ಮಿಕ ವಿಧಿ ಹಾಗೂ ಬಾಹ್ಯಾಚರಣೆಗಳಲ್ಲಿ ಹಿಂದೂ ಆಚರಣೆಗಳ ಲಕ್ಷಣಗಳನ್ನು ಗುರುತಿಸಿ ಆಶ್ಚರ್ಯಚಕಿತರಾಗಿದ್ದರು. ಈ ಅಂಶಗಳೇ ಅವರ ಕನಸಿಗೆ ಕಾರಣವಾಗಿರಬಹುದಾದರೂ ಈ ಕನಸು ಅವರನ್ನು ಯೇಸುಕ್ರಿಸ್ತನ ಐತಿಹಾಸಿಕತೆಯ ಬಗ್ಗೆ ಆಲೋಚಿಸುವಂತೆ ಮಾಡಿತು. ಆದರೆ ಇದರಿಂದ ಅವರಿಗೆ ಯೇಸುಕ್ರಿಸ್ತನ ಮೇಲಿನ ಪೂಜ್ಯ ಬುದ್ಧಿಯಾಗಲಿ ಗೌರವವಾಗಲಿ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ. ಅಲ್ಲದೆ ಅವರ ಗುರು ಶ್ರೀರಾಮಕೃಷ್ಣರು ಯೇಸುಕ್ರಿಸ್ತನನ್ನು ಪ್ರತ್ಯಕ್ಷವಾಗಿ ಕಂಡವರಲ್ಲವೇ? ಹಡಗು ಏಡನ್ ಬಂದರನ್ನು ತಲುಪಿತು. ಇಲ್ಲಿ ಸ್ವಾಮೀಜಿ ಗುಡ್ವಿನ್ ಹಾಗೂ ಸೇವಿಯರ್ ದಂಪತಿಗಳೊಂದಿಗೆ ನಗರ ದರ್ಶನಕ್ಕಾಗಿ ಒಳಗೆ ಬಂದರು. ಅಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ಒಂದು ವಿಶಾಲ ಜಲಾಶಯವನ್ನು ಕಂಡರು. ಅವರು ಅಲ್ಲೇ ಅಡ್ಡಾಡುತ್ತಿದ್ದಾಗ ಒಂದು ಮೋಜಿನ ಘಟನೆ ನಡೆಯಿತು. ತಮ್ಮ ಸ್ನೇಹಿತರೊಂದಿಗೆ ಮಾತನಾಡುತ್ತಾ ನಿಂತಿದ್ದ ಸ್ವಾಮೀಜಿಗೆ ದೂರದಲ್ಲಿ ಏನೋ ಒಂದು ದೃಶ್ಯ ಕಂಡಿತು. ತಕ್ಷಣ ಅವರು 1 ನಿಮಿಷ ಬಂದು ಬಿಡುತ್ತೇನೆ ಎನ್ನುತ್ತಾ ಅವಸರವಾಗಿ ಆ ಕಡೆಗೆ ನಡೆದು ಬಿಟ್ಟರು. ಅವರು ಸೀದಾ ಅಲ್ಲಿನ ಒಂದು ಪಾನ್ ಬೀಡಾ ಅಂಗಡಿಗೆ ಹೋದರು. ಆ ಅಂಗಡಿಯವನು ಒಬ್ಬ ಹಿಂದೂಸ್ತಾನಿ ಮನುಷ್ಯ. ತದೇಕ ಚಿತ್ತದಿಂದ ಹುಕ್ಕ ಸೇದುತ್ತಾ ಕುಳಿತಿದ್ದ. ಬಹಳ ಕಾಲದ ಮೇಲೆ ಭಾರತೀಯ ಮುಖವನ್ನು ಕಂಡು ಸ್ವಾಮೀಜಿಗೆ ಬಹಳ ಸಂತೋಷವಾಗಿ ಬಿಟ್ಟಿತ್ತು. ಕ್ಯಾ ಭಯ್ಯ ಎನ್ನುತ್ತಾ ಸ್ವಾಮೀಜಿ ಅವನೊಂದಿಗೆ ಆತ್ಮೀಯ ಸಂಭಾಷಣೆಯಲ್ಲಿ ತೊಡಗಿದರು. ಅಷ್ಟು ಹೊತ್ತಿಗೆ ಅಲ್ಲೇನಿರಬಹುದು ಅಂತ ವಿಶೇಷ ಎಂದು ಅಚ್ಚರಿಪಡುತ್ತಾ ಈ ಆಂಗ್ಲ ಸ್ನೇಹಿತರೂ ಅಲ್ಲಿಗೆ ಬಂದರು. ಅಂಗಡಿಯವನೊಂದಿಗೆ ಸಲಿಗೆಯಿಂದ ಮಾತನಾಡುತ್ತಾ ಸ್ವಾಮೀಜಿ, ಅಣ್ಣ, ನನಗೆ ಸ್ವಲ್ಪ ನಿನ್ನ ಹುಕ್ಕ ಕೊಡುತ್ತೀಯಾ? 2 ದಮ್ ಎಳೆದು ಕೊಡುತ್ತೇನೆ ಎಂದು ಕೇಳಿ ತೆಗೆದುಕೊಂಡು ಆನಂದದಿಂದ ಸೇದುತ್ತಾ ಕುಳಿತರು. ಇದನ್ನು ಕಂಡು ಆ ಪಾಶ್ಚಾತ್ಯ ಶಿಷ್ಯರಿಗೆ ತುಂಬ ತಮಾಷೆ ಎನಿಸಿತು. ಕ್ಯಾಪ್ಟನ್ ಝೇವಿಯರ್ ಗಟ್ಟಿಯಾಗಿ ನಗುತ್ತಾ ಹೇಳಿದರು, ಓಹೋ, ಈಗ ಗೊತ್ತಾಯಿತು. ನೀವು ನಮ್ಮನ್ನು ಬಿಟ್ಟು ಇದ್ದಕ್ಕಿದ್ದಂತೆ ಓಡಿ ಬಂದದ್ದು ಇದಕ್ಕಾಗಿಯೇ ಅಲ್ಲವೇ ಎಂದು. ಈ ಹೊತ್ತಿಗೆ ಅಂಗಡಿಯವನಿಗೆ ಸ್ವಾಮೀಜಿ ಯಾರೆಂಬುದು ಅವರ ಸಂಗಡಿಗರಿಂದ ಗೊತ್ತಾಯಿತು. ತಕ್ಷಣ ಅವನು ಅವರ ಪಾದಗಳಿಗೆ ಬಿದ್ದು ನಮಸ್ಕರಿಸಿದ. ಈ ಘಟನೆಯ ಬಗ್ಗೆ ಮುಂದೆ ಶ್ರೀಮತಿ ಝೇವಿಯರ್ ಹೇಳುತ್ತಾರೆ. ಸ್ವಾಮೀಜಿ ಹುಕ್ಕ ಕೇಳಿದ ಬಗೆ ಹೇಗಿತ್ತೆಂದರೆ ಆ ಅಂಗಡಿಯವನು ಅದಕ್ಕೆ ನಿರಾಕರಿಸಲು ಸಾಧ್ಯವೇ ಇರಲಿಲ್ಲ. ಅವರು ಶಿಶುಸಹಜ ಸರಳತೆಯಿಂದ, ಅಣ್ಣ, ನನಗೆ ನಿನ್ನ ಹುಕ್ಕ ಕೊಡುತ್ತೀಯಾ ಎಂದು ಕೇಳುವಾಗ ಅವರ ಮುಖದಲ್ಲೆದ್ದು ಕಾಣುತ್ತಿದ್ದ ನಿಷ್ಕಪಟತೆಯನ್ನು ನಾವೆಂದೂ ಮರೆಯಲಾರೆವು. ಈಗ ಹಡಗು ಏಡನ್ನನ್ನು ಬಿಟ್ಟು ಕೊಲಂಬೋದತ್ತ ಹೊರಟಿತು. ಇದೇ ಹಡಗಿನಲ್ಲಿ 2 ಕ್ರೈಸ್ತ ಮಿಷನರಿಗಳು ಪ್ರಯಾಣಿಸುತ್ತಿದ್ದರು. ಹಿಂದೂ ಧರ್ಮದ ಪ್ರಬಲ ಸಮರ್ಥಕನೊಬ್ಬನು ಜೊತೆಯಲ್ಲಿರುವುದು ಅವರಿಗೆ ಸಹನೀಯವಾಗಲಿಲ್ಲವೆಂದು ತೋರುತ್ತದೆ. ಇವರು ಹಿಂದೂ ಹಾಗೂ ಕ್ರೈಸ್ತ ಧರ್ಮಗಳ ನಡುವಿನ ಭೇದಗಳ ಬಗ್ಗೆ ತಮ್ಮೊಂದಿಗೆ ಚರ್ಚಿಸುವಂತೆ ಸ್ವಾಮೀಜಿಯವರನ್ನು ಒತ್ತಾಯಿಸಿದರು. ಮತಾಂಧ ವ್ಯಕ್ತಿಗಳೊಂದಿಗೆ ಚರ್ಚೆ ಮಾಡುತ್ತಾ ಕಾಲಹರಣ ಮಾಡುವುದು ಸ್ವಾಮೀಜಿಯವರಿಗೆ ಸ್ವಲ್ಪವೂ ಇಷ್ಟವಿಲ್ಲದ ಕೆಲಸ. ಆದರೂ ಸೌಜನ್ಯಕ್ಕಾಗಿ ಅವರೊಂದಿಗೆ ಚರ್ಚೆಯಲ್ಲಿ ತೊಡಗಿದರು. ಆ ಮಿಷನರಿಗಳ ವಾದದ ರೀತಿ ತುಂಬ ಕರಕರೆಯಾಗುವಂತಿತ್ತು. ಆದರೆ ಸ್ವಾಮೀಜಿ ಶಾಂತವಾಗಿಯೇ ಇದ್ದು ಅವರ ಪ್ರತಿಯೊಂದು ವಾದವನ್ನು ಖಂಡಿಸಿದರು.
ಇದರಿಂದ ಅವರ ಕೋಪ ಕೆರಳಿತು. ಬೇರೇನೂ ಹೇಳಲು ತೋರದೆ ಹಿಂದೂಗಳನ್ನು, ಹಿಂದೂ ಧರ್ಮವನ್ನು ನೀಚಾವಾಚ ಬೈಯಲು ಶುರು ಮಾಡಿದರು. ಸ್ವಾಮೀಜಿ ಮೊದಮೊದಲು ಸಾಧ್ಯವಾದಷ್ಟು ಸಹಿಸಿಕೊಂಡರು. ಅವರು ಬೈಗಳನ್ನು ನಿಲ್ಲಿಸುವ ಸೂಚನೆ ಕಾಣದಿದ್ದಾಗ ಸ್ವಾಮೀಜಿ ಶಾಂತವಾಗಿ ಅವರಲ್ಲೊಬ್ಬನ ಬಳಿಗೆ ಹೋಗಿ ಇದ್ದಕ್ಕಿದ್ದಂತೆ ಅವನ ಕೊರಳ ಪಟ್ಟಿಯನ್ನು ಬಲವಾಗಿ ಹಿಡಿದುಕೊಂಡರು. ಬಳಿಕ ಅರ್ಧ ತಮಾಷೆಯ ಅರ್ಧ ಗಂಭೀರದ ದನಿಯಲ್ಲಿ, ಇನ್ನು ನೀವು ನಮ್ಮ ಧರ್ಮವನ್ನು ಬೈದದ್ದೇ ಆದರೆ ನಿಮ್ಮನ್ನು ಸಮುದ್ರಕ್ಕೆ ಎಸೆದು ಬಿಡುತ್ತೇನೆ ಎಂದರು. ಆ ಮನುಷ್ಯ ಹೆದರಿ ಗಡಗಡ ನಡುಗಿದ. ಆತನ ಗಂಟಲು ಒಣಗಿ ಹೋಯಿತು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಸ್ವಾಮಿ, ಇನ್ನು ಮೇಲೆ ಎಂದೂ ಹಾಗೆ ಮಾಡುವುದಿಲ್ಲ ಎಂದು ಗೋಗರೆದ. ಅಂದಿನಿಂದ ಆತ ತನ್ನ ವರ್ತನೆಯನ್ನು ಬದಲಾಯಿಸಿಕೊಂಡ. ತಮ್ಮ ಅದುವರೆಗಿನ ದುರ್ವರ್ತನೆಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೋ ಎಂಬಂತೆ ಸ್ವಾಮೀಜಿಯವರೊಂದಿಗೆ ಅತಿ ವಿನಯದಿಂದ ನಡೆದುಕೊಳ್ಳಲಾರಂಭಿಸಿದ. ದುಷ್ಟರು ಕೆಣಕಿದಾಗ ಬುಸುಗುಟ್ಟಬೇಕು ಎಂಬುದು ಶ್ರೀರಾಮಕೃಷ್ಣರ ಬೋಧನೆ. ಅದಕ್ಕೆ ಅನುಗುಣವಾಗಿದೆ ಇಲ್ಲಿ ಸ್ವಾಮೀಜಿಯವರ ವರ್ತನೆ. ಇದು ಇತರರಿಗೆ ಅವರ ಸಂದೇಶ ಕೂಡ. ಬಹುಶಃ ಒಬ್ಬ ಹಿಂದೂ, ಅದರಲ್ಲೂ ಒಬ್ಬ ಸನ್ಯಾಸಿ ಈ ರೀತಿಯಾಗಿ ಪ್ರತಿಕ್ರಿಯಿಸಬಹುದೆಂದು ಆ ಮಿಷನರಿಗಳು ಎಂದೂ ಊಹಿಸಿದ್ದಿರಲಾರರು. ಸಹಿಷ್ಣುತೆಯೊಂದು ಶ್ರೇಷ್ಠ ಗುಣವೇ ಆದರೂ ಅದು ದೌರ್ಬಲ್ಯದಿಂದ ಒಡಮೂಡಿದ್ದಾದರೆ ಅದಕ್ಕೇನೂ ಬೆಲೆಯಿಲ್ಲ. ಸಹಿಷ್ಣುತೆ ಅತಿಯಾದರೆ ಅದು ದೌರ್ಬಲ್ಯವೆನಿಸಿಕೊಳ್ಳುತ್ತದೆ. ಭಾರತೀಯರಲ್ಲಿ ಕಂಡುಬರುವಂತಹ ಸಹನೆ ಹೆಚ್ಚಾಗಿ ಈ ಬಗೆಯದು. ಆದ್ದರಿಂದಲೇ ಸ್ವಾಮೀಜಿ ಕ್ಷಾತ್ರವೀರ್ಯವನ್ನು ಮೈಗೂಡಿಸಿಕೊಳ್ಳುವಂತೆ ಭಾರತೀಯರಿಗೆ ಮತ್ತೆ ಮತ್ತೆ ಕರೆ ನೀಡಿದರು. ಅಭಿಮಾನ ಶೂನ್ಯರಾಗಿದ್ದ ಭಾರತೀಯರನ್ನು ಚುಚ್ಚಿ ಮೇಲೆಬ್ಬಿಸಲು ಪ್ರಯತ್ನಿಸಿದರು. ಅಲ್ಲದೆ ರಾಷ್ಟ್ರಾಭಿಮಾನಕ್ಕೆ ಹಾಗೂ ಸ್ವಧರ್ಮಾಭಿಮಾನಕ್ಕೆ ತಾವೇ ಸ್ವತಃ ಒಂದು ಜ್ವಲಂತ ಉದಾಹರಣೆಯಾದರು. ಜನವರಿ 15ರ ಮುಂಜಾನೆಯ ಹೊತ್ತಿಗೆ ಹಡಗು ಕೊಲಂಬೋ ನಗರವನ್ನು ಸಮೀಪಿಸಿತು. ಅರುಣೋದಯದ ಪ್ರಭೆಯಲ್ಲಿ ಕಂಗೊಳಿಸುತ್ತಿದ್ದ ಸುಂದರ ತೀರವನ್ನು ದೂರದಿಂದಲೇ ಕಾಣಬಹುದಾಗಿತ್ತು. ಈಗಿನ ಶ್ರೀಲಂಕಾ ದೇಶವು ಆಗ ಬ್ರಿಟಿಷರ ಆಳ್ವಿಕೆಯಲ್ಲೇ ಇದ್ದು ಭಾರತದ ಅಂಗವೆಂದು ಪರಿಗಣಿಸಲ್ಪಟ್ಟಿತ್ತು. ಭಾರತದ ತೀರವನ್ನು ಕಂಡು ಸ್ವಾಮೀಜಿಯವರಿಗಾದ ಆನಂದ ವರ್ಣನಾತೀತ. ಕೊಲಂಬೋದಲ್ಲೇ ಇಳಿಯುವ ಯೋಜನೆ ಅವರದ್ದಾಗಿತ್ತು. ಕೆಲವು ತಿಂಗಳ ಹಿಂದೆ ಅವರು ತಮ್ಮ ಮದ್ರಾಸಿನ ಶಿಷ್ಯರಿಗೆ ಒಂದು ಪತ್ರದಲ್ಲಿ ತಾವು ಭಾರತಕ್ಕೆ ಮರಳಬೇಕೆಂದಿರುವ ವಿಷಯವನ್ನು ಸಾಂದರ್ಭಿಕವಾಗಿ ತಿಳಿಸಿ, ಸಿಲೋನ್ ಅಂದರೆ ಶ್ರೀಲಂಕಾ ದ್ವೀಪವನ್ನೊಮ್ಮೆ ಸಂದರ್ಶಿಸಿ ಮದ್ರಾಸಿಗೆ ಬರುವುದಾಗಿ ಬರೆದಿದ್ದರು. ಇಷ್ಟನ್ನು ಬಿಟ್ಟರೆ ಬೇರೆ ಯಾವ ವಿವರವನ್ನೂ ತಿಳಿಸಿರಲಿಲ್ಲ. ಅಂತೆಯೇ ಅವರೀಗ ಕೊಲಂಬೋದಲ್ಲಿ ಇಳಿಯುವ ಸಿದ್ಧತೆಯಲ್ಲಿದ್ದರು. ಹಡಗು ಕೊಲಂಬೋ ಬಂದರಿನಲ್ಲಿ ಲಂಗರು ಹಾಕಿತು. ಪ್ರಯಾಣಿಕರನ್ನು ದೋಣಿಗಳಲ್ಲಿ ತೀರಕ್ಕೆ ಸಾಗಿಸುವ ಕಾರ್ಯ ಕಾರಣಾಂತರಗಳಿಂದ ತುಂಬ ತಡವಾಯಿತು. ಕಡೆಗೂ ಪ್ರಯಾಣಿಕರು ತೀರಕ್ಕೆ ಬರುವಷ್ಟರಲ್ಲಿ ಸಂಜೆಯಾಗುತ್ತಾ ಬಂದಿತ್ತು. ಆದರೆ ಹಡಗು ಬಂದು ನಿಂತ ಸ್ವಲ್ಪ ಹೊತ್ತಿನಲ್ಲೇ ದೋಣಿಯೊಂದರಲ್ಲಿ ಕೆಲವರು ತೀರದಿಂದ ಹಡಗಿಗೆ ಬಂದರು. ಇವರು ಸ್ವಾಮೀಜಿಯವರನ್ನು ಎದುರುಗೊಳ್ಳಲೆಂದು ಬಂದವರು. ಅವರಲ್ಲಿ ಕೊಲಂಬೋ ನಗರದ ಹಿಂದೂ ಪ್ರಮುಖರೊಂದಿಗೆ ಅವರ ಗುರುಭಾಯಿಗಳಾದ ಸ್ವಾಮಿ ನಿರಂಜನಾನಂದರೂ ಇದ್ದರು. ಇವರನ್ನೆಲ್ಲ ಕಂಡು ಸ್ವಾಮೀಜಿಯವರಿಗೆ ಪರಮಾಶ್ಚರ್ಯ. ತಮ್ಮನ್ನು ಎದುರುಗೊಳ್ಳಲು ಇಲ್ಲಿಗೆ ಯಾರಾದರೂ ಬಂದಾರೆಂದು ಅವರು ನಿರೀಕ್ಷಿಸಿಯೇ ಇರಲಿಲ್ಲ. ಅದರಲ್ಲೂ ನಿರಂಜನಾನಂದರು ಅಷ್ಟು ದೂರದ ಕಲ್ಕತ್ತದಿಂದ ಇಲ್ಲಿಯವರೆಗೂ ಬಂದುದನ್ನು ಕಂಡು ಅವರಿಗೆ ಸಂತೋಷ ಕೂಡ. ಸ್ವಾಮೀಜಿ ಹಡಗಿನ ಡೆಕ್ಕಿನಲ್ಲಿ ನಿಂತು ನೋಡುತ್ತಾರೆ. ಅವರನ್ನು ಸ್ವಾಗತಿಸಲು ಅಲ್ಲಿ ಭಾರಿ ಜನಸ್ತೋಮವೇ ಸೇರಿಬಿಟ್ಟಿದೆ. ತಮಗೆ ದೊರಕಿದ ಈ ಸ್ವಾಗತವನ್ನು ಕಂಡು ಅವರಿಗೆ ಆಶ್ಚರ್ಯವಾದದ್ದು ತೀರ ಸಹಜವೇ. ಏಕೆಂದರೆ ಅವರಿಗೆ ಆ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ನಿಜ ಹೇಳಬೇಕೆಂದರೆ ತಮ್ಮನ್ನು ಭಾರತೀಯರು ಆದರದಿಂದ ಸ್ವೀಕರಿಸಿಯಾರೆಂಬ ನಂಬಿಕೆಯೂ ಅವರಿಗಿರಲಿಲ್ಲ. ಆದರೆ ಸ್ವಾಮೀಜಿ ಭಾರತಕ್ಕೆ ಹಿಂದಿರುಗುತ್ತಿರುವ ಸುದ್ದಿ
ಕಾಳ್ಗಿಚ್ಚಿನಂತೆ ದಕ್ಷಿಣ ಭಾರತದಲ್ಲೆಲ್ಲ ಹರಡಿ ದೂರದ ಸಿಲೋನನ್ನು ಮುಟ್ಟಿತ್ತು. ದಕ್ಷಿಣ ಭಾರತದ ಹಲವಾರು ನಗರ ಪಟ್ಟಣಗಳ ನಾಗರಿಕರು ಅವರಿಗೆ ಅಭೂತಪೂರ್ವ ಸ್ವಾಗತ ನೀಡಿ ಭಿನ್ನವತ್ತಳೆಗಳನ್ನು ಸಮರ್ಪಿಸಲು ಅದ್ದೂರಿಯ ತಯಾರಿ ನಡೆಸಿದ್ದರು. ಮದ್ರಾಸು ಕಲ್ಕತ್ತಗಳಲ್ಲಂತೂ ಜನ ಭಾವಾವೇಗ ಭರಿತರಾಗಿದ್ದರು. ಈಗ ಸ್ವಾಮೀಜಿ ಭಾರತದ ಜನಮನ ನಾಯಕರಾಗಿದ್ದರು. ಸಿಲೋನಿನಲ್ಲಿ ಅವರು ಪಡೆಯಲಿದ್ದಂತಹ ವೈಭವಪೂರ್ಣ ಸ್ವಾಗತವು ಉತ್ತರದ ತುತ್ತ ತುದಿಯ ಆಲ್ಮೋರದವರೆಗೂ ಅವರು ನಡೆಸಲಿದ್ದ ಜೈತ್ರ ಯಾತ್ರೆಗೆ ನಾಂದಿಯಾಗಲಿತ್ತು. ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಮರಳಿದ ಘಟನೆಯು ಆಧುನಿಕ ಭಾರತದ ಇತಿಹಾಸದಲ್ಲೊಂದು ಮೈಲಿಗಲ್ಲು. ಏಕೆಂದರೆ ಸಮಗ್ರ ಭಾರತದ ಸಮಸ್ತ ಜನತೆಯು ತಾವು ಆರ್ಯರು, ದ್ರಾವಿಡರು, ಉತ್ತರ ಭಾರತೀಯರು, ದಕ್ಷಿಣ ಭಾರತೀಯರು, ಹಿಂದೂಸ್ತಾನಿಗಳು, ಬಂಗಾಳಿಗಳು, ಕನ್ನಡಿಗರು, ತಮಿಳರು ಎಂಬೆಲ್ಲ ಭೇದ ಭಾವಗಳನ್ನೂ ಬದಿಗೊತ್ತಿ ಏಕಭಾವದಿಂದ ಅವರನ್ನು ಸ್ವಾಗತಿಸಿತು, ಅಭಿನಂದಿಸಿತು, ಗೌರವಿಸಿತು. ಭಾರತದ ರಾಷ್ಟ್ರೀಯ ನಾಯಕನೆಂದು ಸಮಸ್ತ ಭಾರತೀಯರಿಂದ ಸಮ್ಮಾನಿತರಾದ ಪ್ರಪ್ರಥಮ ವ್ಯಕ್ತಿ ಎಂದರೆ ಸ್ವಾಮಿ ವಿವೇಕಾನಂದರು. ಹಿಂದೂ ಧರ್ಮದ ನವನೂತನ ವ್ಯಾಖ್ಯಾನಕಾರರಾಗಿ ಹಿಂದೂ ಧರ್ಮದಲ್ಲಿ ನವಚೇತನ ತುಂಬಿದವರಾಗಿ ಆಗಮಿಸಿದ್ದರು ಸ್ವಾಮೀಜಿ. ಭಾರತವು ಅವರಲ್ಲಿ ಯುಗ ಪ್ರವರ್ತನಾಚಾರ್ಯನನ್ನು ಕಂಡುಕೊಂಡಿತ್ತು. ಹೀಗಿರುವಾಗ ಭಾರತದ ಕೋಟಿಗಟ್ಟಲೆ ಜನ ಅವರ ಆಗಮನಕ್ಕಾಗಿ ಉತ್ಕಂಠಿತರಾಗಿದ್ದರೆಂದರೆ ಅಚ್ಚರಿಯೇನಿದೆ? ಸರ್ವಧರ್ಮ ಸಮ್ಮೇಳನದ ಅನಂತರದ ಸುಮಾರು 3 ವರ್ಷಗಳಿಂದಲೂ ಜನರು ವೃತ್ತಪತ್ರಿಕೆಗಳ ಮೂಲಕ ವಿವೇಕಾನಂದರು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಗಳಿಸಿದ ಯಶಸ್ಸಿನ ಬಗ್ಗೆ ತಿಳಿದಿದ್ದರು. ಅವಹೇಳನದ ವಸ್ತುಗಳಾಗಿದ್ದ ಭಾರತ ಹಾಗೂ ಹಿಂದೂ ಧರ್ಮಗಳ ಮೇಲಿದ್ದ ಕಳಂಕವನ್ನು ತೊಡೆದುಹಾಕಿ ಅವುಗಳ ಸ್ಥಾನಮಾನವನ್ನು ಮರಳಿ ದೊರಕಿಸಿಕೊಟ್ಟ ಮಹಾನುಭಾವನನ್ನು ಜನ ಗುರುತಿಸಿದ್ದರು. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಆರ್ಯಧರ್ಮದ ಕೀರ್ತಿ ಪತಾಕೆಯನ್ನು ನೆಟ್ಟು ಹಿಂದಿರುಗಿದ ವಿಶ್ವವಿಜೇತ ವೀರಪುತ್ರನನ್ನು ಸ್ವಾಗತಿಸಲು ಭಾರತಾಂಬೆ ಕಾತರಳಾಗಿದ್ದಳು. ಸ್ವಾಮೀಜಿಯವರ ಉಪನ್ಯಾಸಗಳ ಹಾಗೂ ವೀರವಾಣಿಯ ಕುರಿತಾಗಿ ಓದಿ ತಿಳಿದ ವಿದ್ಯಾವಂತ ಜನತೆಯ ಕಣ್ಣಿಗೆ ಈಗ ಹಿಂದೂ ಧರ್ಮದಲ್ಲಿ ಅಡಗಿದ್ದ ಅನರ್ಘ್ಯ ರತ್ನಗಳು ಗೋಚರಿಸಿದ್ದವು. ವೇದಾಂತ ಒಂದೇ ವಿಶ್ವಾತ್ಮಕ ಧರ್ಮವಾಗಿ ನಿಲ್ಲಬಲ್ಲುದೆಂಬುದನ್ನು ವಿದ್ಯಾವಂತ ಜನರು ಹೆಚ್ಚು ಹೆಚ್ಚಾಗಿ ಅರಿತುಕೊಳ್ಳತೊಡಗಿದ್ದರು. ಸ್ವಾಮೀಜಿ ಕೇವಲ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಲ್ಲ, ಅವರು ಪರಮ ರಾಷ್ಟ್ರಪ್ರೇಮಿಯೂ ಹೌದು ಎನ್ನುವುದು ಜನರ ಅರಿವಿಗೆ ಬಂದಿತ್ತು. ಇಂತಹ ವಿವೇಕಾನಂದರು ಈಗ ಪಾಶ್ಚಾತ್ಯ ರಾಷ್ಟ್ರಗಳಿಂದ ಹಿಂದಿರುಗಿ ಭಾರತಕ್ಕೆ ಆಗಮಿಸುತ್ತಿದ್ದಾರೆಂದು ತಿಳಿದ ಜನ ಅವರ ದರ್ಶನ ಮಾಡಿ ಅವರ ದಿವ್ಯ ಸಂದೇಶವನ್ನು ಆಲಿಸಲು ಆತುರಗೊಂಡು ಕಾದಿದ್ದರು. ಸ್ವಾಮೀಜಿ ಯುರೋಪಿನಿಂದ ಭಾರತದತ್ತ ಹೊರಟಿದ್ದಾರೆಂಬ ವರ್ತಮಾನ ತಿಳಿದ ಕೂಡಲೇ ಭಾರತದ ಪ್ರಮುಖ ನಗರಗಳಲ್ಲಿ ಅವರನ್ನು ಬರಮಾಡಿಕೊಳ್ಳಲು ಸ್ವಾಗತ ಸಮಿತಿಗಳನ್ನು ರಚಿಸಲಾಯಿತು. ಇಡೀ ದೇಶದಲ್ಲಿನ ವೃತ್ತಪತ್ರಿಕೆಗಳು ಅವರ ಸಾಧನೆಗಳನ್ನು ಶ್ಲಾಘಿಸಿ ಲೇಖನಗಳನ್ನು ಹಾಗೂ ಸಂಪಾದಕೀಯಗಳನ್ನು ಬರೆಯಲಾರಂಭಿಸಿದವು. ಆದ್ದರಿಂದ ಜನಕೋಟಿ ಸ್ವಾಮೀಜಿಯವರ ಆಗಮನವನ್ನು ನಿರೀಕ್ಷಿಸುವುದು ಇನ್ನಷ್ಟು ತೀವ್ರವಾಯಿತು. ಆದರೆ ಹಿಂದೆ ಹೇಳಿದಂತೆ ಸ್ವಾಮೀಜಿಯವರಿಗೆ ಮಾತ್ರ ತಮ್ಮ ಗೌರವಾರ್ಥವಾಗಿ ಭಾರತದಲ್ಲಿ ಇಷ್ಟೆಲ್ಲ ಸಿದ್ಧತೆಗಳು ನಡೆಯುತ್ತಿವೆ ಎಂಬುದರ ಅರಿವೇ ಇರಲಿಲ್ಲ. ಅವರು ಭಾರತಕ್ಕೆ ಹೊರಡುವ ಮುನ್ನ ಶ್ರೀಮತಿ ಓಲೆ ಬುಲ್ಲಳಿಗೆ ಗುಡ್ವಿನ್ ಹೀಗೊಂದು ಪತ್ರ ಬರೆದಿದ್ದ. ಭಾರತದಲ್ಲಿ ತಮ್ಮನ್ನು ಹೇಗೆ ಸ್ವೀಕರಿಸುವರೋ ಎಂಬುದರ ಬಗ್ಗೆ ಸ್ವಾಮೀಜಿ ಸಂಶಯ ಹೊಂದಿದ್ದಾರೆ. ಹೆಚ್ಚಿನ ಪಕ್ಷ ತಮಗೆ ತಣ್ಣನೆಯ ಸ್ವಾಗತ ಸಿಗಬಹುದೆಂದು ಭಾವಿಸಿದ್ದಾರೆ. ಅದು ನಿಜಕ್ಕೂ ಹಾಗೆಯೇ ಆದಲ್ಲಿ ತಾವು ಕೆಲಕಾಲ ಭಾರತದಲ್ಲಿ ವಿಶ್ರಾಂತಿ ಪಡೆದು ಅಮೆರಿಕ, ಇಂಗ್ಲೆಂಡುಗಳಿಗೆ ಮತ್ತೊಮ್ಮೆ ಭೇಟಿ ನೀಡುವುದೇ ಉತ್ತಮವೆಂದು ಅವರು ಹೇಳುತ್ತಿದ್ದಾರೆ ಎಂದು ಬರೆದ. ಒಂದು ಬಗೆಯ ವೈರಾಗ್ಯಶೀಲರಾದ ಭಾರತೀಯರು ತಮ್ಮನ್ನು ಹೇಗೆ ಸ್ವೀಕರಿಸಿಯಾರೆಂಬುದರ ಬಗ್ಗೆ ಸ್ವಾಮೀಜಿಯವರಿಗೆ ಅನುಮಾನವಿದ್ದದ್ದು ಸಹಜವೇ ಎನ್ನಬೇಕು. ಆದರೆ ಮತ್ತೊಂದು ಸಂದರ್ಭದಲ್ಲಿ
ಅವರು ತಮ್ಮ ಆಪ್ತ ಪಾಶ್ಚಾತ್ಯ ಶಿಷ್ಯರೊಂದಿಗೆ ಸಂಭಾಷಿಸುತ್ತಾ ಭಾರತದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ ಇಂಗ್ಲೆಂಡ್ ಅಮೆರಿಕಗಳಲ್ಲಿ ಗೌರವದ ಸ್ಥಾನವನ್ನು ದೊರಕಿಸಿಕೊಡಬೇಕಾದರೆ ತಾವು ಅದೆಷ್ಟು ಶ್ರಮಿಸಬೇಕಾಯಿತು ಎಂಬುದನ್ನು ವಿವರಿಸುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಭಾವಾವೇಗದಿಂದ ಅವರ ಮೈ ಕಂಪಿಸಲಾರಂಭಿಸಿತು. ಅವರು ಗಟ್ಟಿಯಾಗಿ ಹೇಳಿದರು, ಭಾರತವು ನನ್ನ ಮಾತನ್ನು ಕೇಳಲೇಬೇಕು. ನಾನು ಸಮಗ್ರ ಭರತಖಂಡವನ್ನು ಬುಡ ಸಮೇತ ಅಲುಗಾಡಿಸಿ ಬಿಡುತ್ತೇನೆ. ರಾಷ್ಟ್ರಧಮನಿಗಳಲ್ಲಿ ವಿದ್ಯುತ್ ಸಂಚಾರ ಮಾಡಿಸಿಬಿಡುತ್ತೇನೆ. ಕಾದು ನೋಡಿ, ಭಾರತವು ನನ್ನನ್ನು ಹೇಗೆ ಸ್ವಾಗತಿಸುವುದೆಂಬುದನ್ನು ನೀವೇ ನೋಡುವಿರಿ. ನಾನಿಲ್ಲಿ ನನ್ನೆದೆಯ ರಕ್ತವನ್ನೇ ಬಸಿದು ವೇದಾಂತದ ಸಾರವನ್ನು ಧಾರಾಳವಾಗಿ ನೀಡಿರುವೆ. ಇದನ್ನು ಆ ಭಾರತ, ನನ್ನ ಭಾರತ ಮಾತ್ರವೇ ಸರಿಯಾಗಿ ಅರಿತು ಗೌರವಿಸಬಲ್ಲದು. ಭಾರತವು ನನ್ನನ್ನು ಜಯಘೋಷದೊಂದಿಗೆ ಸ್ವಾಗತಿಸುತ್ತದೆ ಎಂದು ನುಡಿದಿದ್ದರು. ಈ ಮಾತುಗಳು ಒಬ್ಬ ಪ್ರವಾದಿಯ ಮಾತುಗಳಾಗಿದ್ದವು. ಅವು ಸತ್ಯವಾಗುವುದನ್ನು ನಾವು ಶೀಘ್ರದಲ್ಲೇ ನೋಡಲಿದ್ದೇವೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.